ಯಾವಾಗ ನೋಡಿದ್ರು ಮನೆಯಲ್ಲೇ ಇದ್ದುಕೊಂಡು ಮನೆ ಕೆಲಸವನ್ನು ಮಾಡ್ಕೊಂಡೇ ಇರುವಂತಹ ಯಶೋಧ ವೆಣ್ಣಿಲಾ ಎನ್ನುವ ಅತ್ತೆ ಸೊಸೆಗೆ ಮನೆ ಕೆಲಸವನ್ನು ಮಾಡಿ ಮಾಡಿ ಬೋರ್ ಆಗ್ತಿತ್ತು. ಅತ್ತೆ ಯಾವಾಗ್ಲೂ ಮನೆಯಲ್ಲೇ ಇದ್ದುಕೊಂಡು ಮನೆ ಕೆಲಸ ಮಾಡ್ಕೊಂಡು ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಅಡಿಗೆ ಮಾಡೋದು, ಆ ನಂತರ ಕೆಲಸ ಆದ್ಮೇಲೆ ಬಾಯಿಗೆ ಬಂದವರ ಬಗ್ಗೆ ಮಾತಾಡೋದು, ಮತ್ತೆ ಪುನಃ ಸಂಜೆ ಅಡಿಗೆ ಮಾಡೋದು, ಊಟ ಮಾಡೋದು, ತಿನ್ನೋದು. ಸ್ವಲ್ಪ ವರ್ಷಗಳಿಂದ ಈ ಕೆಲಸ ಮಾಡಿ ಮಾಡಿ ಬೋರ್ ಆಗ್ತಿದೆ ಅತ್ತೆ. ವೆಣ್ಣಿಲಾ ತನ್ನ ಕಷ್ಟವನ್ನು ತನ್ನ ಅತ್ತೆಯಾದ ಯಶೋಧನಿಗೆ ಹೇಳ್ತಾ ಇದ್ಲು. ನನಗೆ ಮಾತ್ರ ಪ್ರತಿದಿನ ಈ ಕೆಲಸ ಮಾಡಿ ಮಾಡಿ ಸಂತೋಷ ಆಗ್ತಿದೀಯಮ್ಮ. ನನಗೂ ಕೂಡ ಬೋರೇ ಆಗ್ತಿರೋದು. ಗಂಡಸ್ರಾದ್ರೆ ಬೆಳಿಗ್ಗೆ ಎದ್ದು ಆಫೀಸಿಗೆ ಹೋಗಿ ಏನೋ ಒಂದ್ ಕೆಲಸ ಮಾಡ್ಕೊಂಡು ಹೊರಗಡೆ ಎಲ್ಲ ಸುತ್ತಾಡಿ ಆ ನಂತರ ಮನೆಗೆ ಬಂದು ಹೊಟ್ಟೆ ತುಂಬಾ ಊಟ ಮಾಡಿ ನಿದ್ರೆ ಮಾಡ್ಬಿಡ್ತಾರೆ. ಹೀಗೆ ಯಶೋಧ ಕೂಡ ತನ್ನ ಮನಸ್ಸಲ್ಲಿರುವ ಕಷ್ಟವನ್ನು ಸೊಸೆಯಾದ ವೆಣ್ಣಿಲನಿಗೆ ಹೇಳ್ತಾನೆ ಇದ್ಲು. ಹೀಗೆ ಅವರಿಬ್ಬರು ಇಷ್ಟು ದಿನ ಅವರ ಮನಸ್ಸಲ್ಲಿದ್ದ ಕಷ್ಟವನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡ್ರು. ಅತ್ತೆ, ಹೌದತ್ತೆ, ನಮ್ಮ ಮನೇಲಿರುವ ಗಂಡಸರು ನಮ್ನ ಹೊರಗಡೆ ಕೂಡ ಯಾವಾಗ್ಲೂ ಕರ್ಕೊಂಡೇ ಹೋಗೋದಿಲ್ಲ. ಹೊರಗಡೆ ಎಲ್ಲಾದ್ರೂ ಕರ್ಕೊಂಡೋಗಿ ಅಂತ ಹೇಳಿದ್ರೆ ನಾವು ಗಂಡಸರು ಹಗಲಿಡಿ ಆಫೀಸಲ್ಲಿ ಕೆಲಸ ಮಾಡಿ ಬರ್ತೀವಿ, ನಿಮ್ದೊಂದು ತಲೆನೋವು ಅಂತ ಹೇಳ್ತಾರೆ. ಇನ್ ಮುಂದೆ ನಾವು ಅವ್ರ ಬಗ್ಗೆ ಆಲೋಚನೆ ಮಾಡದೆ ನಾವೇ ಸ್ವತಃ ಪಟ್ನಕ್ಕೆ ಹೋಗಿ ಬರೋಣ ಅತ್ತೆ. ಹಾಗೆ ಹೇಳಿದಾಗ ಯಶೋದಮ್ಮ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ನೀನ್ ಹೇಳೋದ್ ನೋಡಿದ್ರೆ ನನಗೂ ಕೂಡ ನೀನ್ ಹೇಳೋದು ಸರಿ ಅಂತ ಅನ್ಸುತ್ತೆಮ್ಮ. ಸರಿ, ನಾಳೆನೆ ನಾವು ಪಟ್ನಕ್ಕೆ ಹೋಗೋಣ. ಹೀಗೆ ಅತ್ತೆ ಸೊಸೆ ಇಬ್ರು ಮಾತನಾಡಿದ ಹಾಗೆ ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಅಡುಗೆ ಕೆಲಸವನ್ನು ಮಾಡಿ ಮುಗಿಸಿ ತಮ್ಮ ತಮ್ಮ ಗಂಡಂದಿರನ್ನ ಕೆಲಸಕ್ಕೆ ಕಳಿಸಿದ ನಂತರ ಅವರಿಬ್ಬರು ಪಟ್ಟಣಕ್ಕೆ ಹೊರಟ್ರು. ಪಟ್ಟಣಕ್ಕೆ ಹೋಗಿ ಎಲ್ಲ ಕಡೆ ಸುತ್ತಾಡಿ ಅವರಿಗೆ ಇಷ್ಟವಾದದ್ದನ್ನು ತೆಗೆದುಕೊಂಡು ಬರುವಾಗ, ಹಬ್ಬ ವೆಣ್ಣಿಲಾ, ಹೊರಗಡೆ ಎಲ್ಲ ಸುತ್ತಾಡಿ ಸುತ್ತಾಡಿ ನನ್ಗೆ ತುಂಬಾ ಹಸಿವಾಗ್ತಿದೆ. ಊಟ ಮಾಡೋದಿದ್ರೆ ಒಂದು ಹೆಜ್ಜೆ ಕೂಡ ಇಡಕ್ಕಾಗಲ್ಲ. ಇವಾಗ ಊಟ ಏನಾದ್ರೆ ಮಾಡಿದ್ರೇನೆ ನನ್ನಿಂದ ನಡೆಯಕ್ಕಾಗೋದು. ಹೀಗೆ ಅತ್ತೆಯಾದ ಯಶೋಧ ಹೇಳಿದ ತಕ್ಷಣ ಸೊಸೆಯಾದ ವೆಣ್ಣಿಲಾ, ಹೌದತ್ತೆ, ನನ್ನಿಂದ ಕೂಡ ನಡೆಯಕ್ಕಾಗ್ತಾ ಇಲ್ಲ. ಸರಿ ಬನ್ನಿ ಏನಾದ್ರೂ ತಿನ್ನೋಣ. ಹೀಗೆ ಆಲೋಚನೆ ಮಾಡಿ ಅತ್ತೆ ಸೊಸೆ ಇಬ್ರು ಎದುರಲ್ಲಿ ಇರುವ ಒಂದು ಹೋಟೆಲ್ ಅನ್ನು ನೋಡಿದ್ರು. ಅವರು ಯಾವ ಕಡೆ ನೋಡಿದ್ರು ಕೂಡ ಎಲ್ಲ ಕಡೆ ಬಿರಿಯಾನಿ ಹೋಟೆಲೇ ಇತ್ತು. ಅದನ್ನು ನೋಡಿ ಯಶೋದಮ್ಮ, ಬಾ ವೆಣ್ಣಿಲಾ, ಹೊಟ್ಟೆ ತುಂಬಾ ಬಿರಿಯಾನಿನ ತಿನ್ನೋಣ. ಅಯ್ಯೋ ಅತ್ತೆ, ಈ ಬಿರಿಯಾನಿನ ನಾವು ಮನೆಯಲ್ಲಿ ಎಷ್ಟು ಸಲ ಮಾಡಿ ತಿಂದಿರ್ತೀವಿ. ಪಟ್ನದಲ್ಲಿ ನಮ್ಮ ಗ್ರಾಮದಲ್ಲಿ ಸಿಗದೇ ಇರುವ ಯಾವುದಾದ್ರೂ ಒಂದು ಸ್ಪೆಷಲ್ ಆಗಿರೋ ಊಟನ ತಿನ್ನೋಣ. ಪಟ್ಟಣದಲ್ಲಿ ಮಾತ್ರ ಸಿಗದಾ? ಏನಮ್ಮದು? ಗ್ರಾಮದಲ್ಲಿ ಸಿಗದೆ ಈ ಪಟ್ಟಣದಲ್ಲಿ ಸಿಗ್ತಾ ಇದೆ ಅಂದ್ರೆ ನನಗ್ ಗೊತ್ತಿರುವ ಹಾಗೆ ಅದು ಪೊಲ್ಯೂಷನ್ ಮಾತ್ರನೇ. ಅಯ್ಯೋ ಅತ್ತೆ, ಸುಮ್ನೆ ಜೋಕ್ ಮಾಡ್ಬೇಡಿ. ನನ್ ಮೊನ್ನೆ ಟಿವಿಯಲ್ಲಿ ನೋಡ್ದೆ, ಅದೇನೋ ಪಿಜ್ಜಾ ಅಂತತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ ಅಂತೆ. ಸರಿ ಬನ್ನಿ ತಿಂದು ಬರೋಣ. ಸೊಸೆಯಾದ ವೆಣ್ಣಿಲಾ ಹೇಳಿದಾಗ ಅತ್ತೆಯಾದ ಯಶೋಧನಿಗೆ ಏನೂ ಅರ್ಥ ಆಗ್ಲಿಲ್ಲ. ಏನಮ್ಮ ಸೊಸೆ, ಅದು ಪಜಾನ? ಅಯ್ಯೋ ಅತ್ತೆ, ಅದು ಪಜಾನೂ ಅಲ್ಲ, ಗಜಾನೂ ಅಲ್ಲ, ಅದು ಪಿಜ್ಜಾ ಅತ್ತೆ. ಅದು ತುಂಬಾ ಟೇಸ್ಟ್ ಆಗಿರುತ್ತೆ. ಹೀಗೆ ಅತ್ತೆ ಸೊಸೆ ಇಬ್ರು ಸೇರಿ ಪಿಜ್ಜಾ ಅಂಗಡಿ ಎಲ್ಲಿದೆ ಅಂತ ಹುಡ್ಕಾಡ್ತಾ ಇದ್ರು. ಒಂದು ಜಾಗದಲ್ಲಿ ವೆಣ್ಣಿಲಾ ಪಿಜ್ಜಾ ರೆಸ್ಟೋರೆಂಟ್ ನ ನೋಡಿದ್ಲು. ಅದೋ ಅತ್ತೆ, ಅಲ್ಲಿದೆ, ಬನ್ನಿ ಹೋಗಿ ಅಲ್ಲೇ ತಿನ್ನೋಣ. ಹೀಗೆ ವೆಣ್ಣಿಲಾ ತನ್ನ ಅತ್ತೆಯಾದ ಯಶೋಧನ ಕರ್ಕೊಂಡು ಪಿಜ್ಜಾ ಶಾಪ್ ಒಳಗೆ ಹೋಗಿ ಕೂತ್ಲು. ಹೋಟೆಲಲ್ಲಿ ಕೂತ್ಕೊಂಡು ಪಿಜ್ಜಾನ ಆರ್ಡರ್ ಮಾಡಿದ್ಲು. ಸ್ವಲ್ಪ ಸಮಯದಲ್ಲೇ ಅವರ ಬಳಿ ಪಿಜ್ಜಾ ಬಂತು. ಅದನ್ನು ನೋಡಿದ ಯಶೋಧ, ಏನಮ್ಮ ವೆಣ್ಣಿಲಾ, ಬ್ರೆಡ್ ಮೇಲೆ ತರಕಾರಿ ಹಾಕಿದ ರೀತಿ ಇದೆ, ಇದನ್ನ ಯಾವ್ದ್ರಲ್ಲಿ ನೆಂಚ್ಕೊಂಡ್ ತಿನ್ನೋದು? ಹೀಗೆ ಏನು ಗೊತ್ತಿಲ್ದೆ ಕೇಳಿದ್ರು. ಆಗ ವೆಣ್ಣಿಲಾ, ಅಯ್ಯೋ ಅತ್ತೆ, ಇದನ್ನ ಯಾವುದ್ರಲ್ಲೂ ನೆಂಚ್ಕೊಂಡ್ ತಿನ್ನೋದಲ್ಲ, ಇದನ್ನ ಹಾಗೇನೆ ತಿನ್ನೋದು. ಹೀಗೆ ವೆಣ್ಣಿಲಾ ಪಿಜ್ಜಾನ ಅತ್ತೆಗೆ ತಿಂದು ತೋರ್ಸಿದ್ಲು. ಅದನ್ನು ನೋಡಿ ಯಶೋದಮ್ಮ ಕೂಡ ತಿನ್ನಲು ಆರಂಭಿಸಿದ್ರು. ಅಯ್ಯೋ ವೆಣ್ಣಿಲಾ, ನಿಜವಾಗ್ಲೂ ಈ ಪಿಜ್ಜಾ ತುಂಬಾ ಟೇಸ್ಟ್ ಆಗಿದೆ, ಬಿರಿಯಾನಿಕ್ಕಿಂತ ತುಂಬಾ ಟೇಸ್ಟ್ ಆಗಿದೆ. ಹೌದತ್ತೆ, ಇನ್ನೊಂದ ಹೇಳಲಾ? ಹೇಳಮ್ಮ. ಹಾಗೆ ಅಂತ ಹೇಳಿ ಇಬ್ರು ಹೊಟ್ಟೆ ತುಂಬಾ ತಿಂದ್ರು. ಆ ನಂತರ ಅವರಿಬ್ರು ಹೊರಟು ಮನೆಗೆ ಹೋಗ್ತಾ ಇದ್ರು. ಅಮ್ಮ ವೆಣ್ಣಿಲಾ, ಈ ಪಟ್ಟಣದ ಜನಗಳು ತುಂಬಾ ಅದೃಷ್ಟವಂತರು. ಅವರಿಗೆ ಮಾತ್ರ ಈ ಊರಲ್ಲಿ ವಿಧ ವಿಧವಾದ ತಿನ್ನುವಂತಹ ವಸ್ತುಗಳೆಲ್ಲ ಸಿಗ್ತಿದೆ. ನಮ್ಮ ಊರಲ್ಲಿ ನಮ್ಗೆ ಮಾತ್ರ ಈ ಪಿಜ್ಜಾ ಸಿಗುತ್ತಾ? ನನಗೆ ಈ ಪಿಜ್ಜಾನ ಯಾವಾಗ್ಲೂ ತಿಂತಾನೆ ಇರ್ಬೇಕು ಅನ್ಸುತ್ತೆ. ಹೌದತ್ತೆ, ನನಗೂ ಕೂಡ ಹಾಗೇನೇ ಇದೆ. ಹೀಗೆ ಅವರು ತಿಂದಂತಹ ಪಿಜ್ಜಾ ಬಗ್ಗೆ, ಅದರ ರುಚಿಯ ಬಗ್ಗೆ ಮಾತಾಡ್ಕೊಂಡೇ ಮನೆಗೆ ಬಂದ್ರು. ಹೀಗೆ ಸ್ವಲ್ಪ ದಿನ ಕಳೆಯಿತು. ವೆಣ್ಣಿಲಾ, ನನಗೆ ಒಂದು ಆಲೋಚನೆ ಬಂದಿದೆಯಮ್ಮ. ಏನತ್ತೆ ಅದು? ಅಮ್ಮ ಸೊಸೆ, ನಮ್ಮ ಊರಲ್ಲಿ ತುಂಬಾ ಹೋಟೆಲ್ಗಳಿದೆ, ಆದ್ರೆ ಪಿಜ್ಜಾ ಹೋಟೆಲ್ ಇಲ್ವಲ್ಲ. ನಾವು ನಮ್ಮ ಊರೊಳಗೇನೆ ಒಂದು ಪಿಜ್ಜಾ ಅಂಗಡಿನ ಓಪನ್ ಮಾಡೋಣ. ಇದರಿಂದ ನಮ್ಗೆ ಕೆಲ್ಸನೂ ಸಿಗುತ್ತೆ,
ಹಣ ಕೂಡ ಸಿಗುತ್ತೆ. ಹೌದತ್ತೆ, ನೀವ್ ಎಷ್ಟ್ ಚೆನ್ನಾಗಿ ಆಲೋಚನೆ ಮಾಡಿದೀರಾ. ನನ್ನ ಈ ತಲೆಗೆ ಯಾಕತ್ತೆ ಒಂದು ಒಳ್ಳೆ ಐಡಿಯಾ ಬರ್ಲಿಲ್ಲ? ಹೀಗೆ ಅತ್ತೆನ ನೋಡಿ ಕೇಳಿದ್ಲು ವೆಣ್ಣಿಲ. ಹೀಗೆ ಅತ್ತೆ ಸೊಸೆ ಇಬ್ರು ಆಲೋಚನೆ ಮಾಡಿದ ಹಾಗೆ ಅವರ ಊರಲ್ಲಿ ಒಂದು ಪಿಜ್ಜಾ ಅಂಗಡಿನ ಓಪನ್ ಮಾಡಿದ್ರು. ಲೇ, ಈ ಅತ್ತೆ ಸೊಸೆ ಇಬ್ರು ಏನೋ ಹೊಸದಾಗಿ ಒಂದು ಹೋಟೆಲ್ನ ಆರಂಭಿಸಿದ್ದಾರೆ, ಬಾರೋ ಹೋಗಿ ರುಚಿ ನೋಡೋಣ. ಹೀಗೆ ಆ ಗ್ರಾಮದಲ್ಲಿ ತುಂಬಾ ಜನರು ಅತ್ತೆ ಸೊಸೆಯ ಹೊಸದಾಗಿ ಓಪನ್ ಮಾಡಿರುವ ಪಿಜ್ಜಾ ಹೋಟೆಲಿಗೆ ಬಂದ್ರು. ಹೀಗೆ ಅತ್ತೆ ಸೊಸೆ ಇಬ್ರು ಒಳ್ಳೆ ಲಾಭ ಸಂಪಾದನೆ ಮಾಡಿದ್ರು. ಇವರ ಪಿಜ್ಜಾ ಹೋಟೆಲ್ ಅನ್ನು ನೋಡಿ ಬೇರೆ ಹೋಟ್ಲಿಗೆ ಯಾರೂ ಹೋಗಲಿಲ್ಲ. ಇದರಿಂದ ಆ ಊರಲ್ಲೇ ಇನ್ನೊಂದು ಹೋಟೆಲ್ ವ್ಯಾಪಾರ ಮಾಡ್ತಾ ಇದ್ದ ಗಿರಿಗೆ ಕೋಪ ಬಂತು. ಈ ಅತ್ತೆ ಸೊಸೆ ಇಬ್ರು ಹೊರಗಡೆ ಟೌನಿಗೆ ಹೋಗಿ ಏನೋ ಕಲ್ತ್ಕೊಂಡ್ಬಂದು ಈ ಊರಲ್ಲಿ ಹೋಟೆಲ್ ಅನ್ನು ಇಟ್ಟಿದ್ದಾರೆ. ಇದರಿಂದ ನಮ್ಮಂತವರಿಗೆ ಲಾಭನೇ ಇಲ್ಲ. ಹೇಗಾದ್ರೂ ಈ ಅತ್ತೆ ಸೊಸೆಯ ಹೋಟೆಲ್ ಅನ್ನು ಮುಚ್ಚಿಸ್ಲೇಬೇಕು. ಅವರ ಹೋಟೆಲಿಗೆ ಹೋದಂತಹ ಜನರು ತಿರುಗಿ ಈ ಕಡೆನೆ ಬರ್ಬೇಕು. ಹೀಗೆ ಆಲೋಚನೆ ಮಾಡಿ ಅದಕ್ಕೋಸ್ಕರ ಪ್ಲಾನ್ ಮಾಡ್ದ. ಹೀಗೆ ಗಿರಿ ಅವರ ಹೋಟೆಲಿಗೆ ಬಂದ ಸ್ವಲ್ಪ ಜನರ ಬಳಿ, ನಿಮಗೆ ಒಂದು ವಿಚಾರ ಗೊತ್ತಾ? ನೀವು ತಿನ್ನುವಂತಹ ಪಿಜ್ಜಾನ ಮೈದಾದಿಂದನೇ ಮಾಡೋದಂತೆ. ಈ ಮೈದಾನ ತಿಂದು ತಿಂದು ಜೀರ್ಣ ಆಗದೆ ಏನೋ ಕಾಯಿಲೆ ಬರ್ತಿದೆಯಂತೆ. ಹಾಗೇನಾ? ಈ ವಿಚಾರ ನಿಮ್ಗೆ ಹೇಗೆ ಗೊತ್ತು? ಈ ವಿಷಯನ ಪಟ್ಟಣದಲ್ಲಿರುವ ನನ್ನ ಹಳಿಯ ನನಗೆ ಹೇಳ್ದ. ಅವನ ಗೆಳೆಯ ಈಗೇನೆ ಪಿಜ್ಜಾ ತಿಂದು ತಿಂದು ಹಾಸ್ಪಿಟ್ಲು ಸೇರ್ಕೊಂಡಂತೆ. ಹೀಗೆ ಗಿರಿ ಅವರ ಹೋಟೆಲಿಗೆ ಬಂದ ಜನರಿಗೆಲ್ಲರಿಗೂ ಹೇಳಿದ. ಗಿರಿ ಹೇಳಿದ ಮಾತು ಬಾಯಿನಿಂದ ಬಾಯಿಗೆ ಆ ಊರೆಲ್ಲ ಹಬ್ಬಿ ಹೋಯಿತು. ಹೀಗೆ ಅತ್ತೆ ಸೊಸೆಯ ಈ ಪಿಜ್ಜಾ ಸೆಂಟರಿಗೆ ಜನರು ಬರುವುದು ನಿಂತೇ ಹೋಯಿತು. ಅತ್ತೆ, ಈ ಊರಿನ ಜನರಿಗೆ ಏನಾಯ್ತು? ನಿನ್ನೆ ತನಕ ಕೆಳಗೆ ಬಿದ್ದಿರುವ ಬೆಲ್ಲದ ಹಿಂದೆ ತಿರುಗುವ ಇರುವೆಯಂತೆ ನಮ್ಮ ಹಿಂದೆನೇ ಇರ್ತಿದ್ರು. ನಾನ್ ಕೂಡ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೀನಮ್ಮ. ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಅವರಿಗೆ ತುಂಬಾ ಗೊತ್ತಿರುವ ರಂಗಯ್ಯ ಆ ಕಡೆ ಹೋದ. ರಂಗಯ್ಯನನ್ನು ನೋಡಿ ಯಶೋದಮ್ಮ ಅವನನ್ನು ಕರೆದ್ರು. ಏನಪ್ಪಾ ರಂಗಯ್ಯ, ಮೊನ್ನೆ ತನಕ ನಮ್ಮ ಅಂಗಡಿ ಪಿಜ್ಜಾನ ತುಂಬಾ ಟೇಸ್ಟು ಅಂತ ತಿಂದ್ರಿ, ಇವಾಗ ಏನಾಯ್ತು? ನಮಗೆ ವಿಷಯ ಗೊತ್ತಿಲ್ಲದೆ ನಿಮ್ ಜೊತೆ ಇಷ್ಟು ದಿನ ನಾವು ಮೈದಾ ಫುಡ್ಡನ್ನೇ ತಿಂದೋ, ಇದ್ರಿಂದ ನಮ್ಮ ಹೆಲ್ತ್ ಹಾಳಾಯ್ತು. ಈ ವಿಷಯ ಈ ಊರಿನ ಜನರಿಗೆಲ್ಲ ಗೊತ್ತಾಗಿದೆ. ಇನ್ನು ಮುಂದೆ ಯಾರು ಕೂಡ ನಿಮ್ಮ ಪಿಜ್ಜಾ ಅಂಗಡಿಗೆ ಬರದೇ ಇಲ್ಲ. ಹಾಗೆ ಹೇಳಿ ರಂಗಯ್ಯ ಅಲ್ಲಿಂದ ಹೊರಟೋದ. ರಂಗಯ್ಯನ ಮಾತು ಕೇಳಿ ವೆಣ್ಣಿಲಾ, ಇದೇನತ್ತೆ, ಈ ಜನರಿಗೆ ಏನಾಯ್ತು? ಇಷ್ಟೊಂದು ಆಲೋಚನೆ ಮಾಡ್ತಾ ಇದ್ದಾರೆ. ಹೀಗೆ ಇವರಿಬ್ಬರು ಮಾತಾಡ್ತಾ ಇರುವಾಗ ಪಕ್ಕದ ಅಂಗಡಿಯ ಗಿರಿ ಇವರನ್ನು ನೋಡಿ ನಗ್ತಾ ಇದ್ದ. ಅದನ್ನು ನೋಡಿದ ಯಶೋದಮ್ಮ, ಏನಪ್ಪಾ ಗಿರಿ, ಇದೆಲ್ಲವೂ ನಿಂದೆ ಕೆಲ್ಸನಾ? ಸರಿ ಸರಿ ನೋಡ್ಕೋತೀನಿ ಇರು ನಿನ್ನ. ಹೀಗೆ ಆಲೋಚನೆ ಮಾಡಿದ್ರು ಯಶೋದಮ್ಮ. ವೆಣ್ಣಿಲ ಮಾತ್ರ ತುಂಬಾನೇ ಚಿಂತೆ ಮಾಡಿದ್ಲು. ಅತ್ತೆ, ಇನ್ ಮುಂದೆ ನಮ್ಮ ಹೋಟೆಲಿಗೆ ಯಾರೂ ಬರೋದಿಲ್ವಾ? ಇನ್ ಮುಂದೆ ನಮ್ಮ ಹೋಟೆಲ್ನ ಮುಚ್ಚೋದಾ? ಹಾಗೆ ಅಂತ ವೆಣ್ಣಿಲ ಹೇಳಿದಾಗ ಅವಳ ಮಾತನ್ನು ಕೇಳಿದ ಯಶೋದಮ್ಮ, ಯಾಕಮ್ಮ ವೆಣ್ಣಿಲ ಇಷ್ಟೊಂದು ಚಿಂತೆ ಮಾಡ್ತೀಯಾ? ನನಗೆ ಒಂದು 2 ದಿನ ಟೈಮ್ ಕೊಡು, ನಿನಗೆ ಒಂದು ಪರಿಹಾರನ ಹೇಳ್ತೀನಿ. ಹಾಗೆ ಅಂತ ಆಲೋಚನೆ ಮಾಡಿದ್ರು. ಹೀಗೆ ಯಶೋದಮ್ಮ 2 ದಿನಗಳ ಕಾಲ ಮನೆಯಲ್ಲೇ ಕೂತು ಆಲೋಚನೆ ಮಾಡಿದ್ರು. ಅವರಿಗೆ ಒಂದು ಒಳ್ಳೆ ಆಲೋಚನೆ ಬಂತು. ಅಮ್ಮ ವೆಣ್ಣಿಲ, ನಾವು ನಮ್ಮ ಹೋಟೆಲ್ನ ಮುಚ್ಚದ್ ಬೇಡ, ನನಗೆ ಒಂದು ಆಲೋಚನೆ ಬಂದಿದೆ. ಹಾಗೆ ಹೇಳಿದಾಗ ವೆಣ್ಣಿಲ ತುಂಬಾ ಸಂತೋಷದಿಂದ, ಏನತ್ತೆ ಆ ವಿಷಯ? ನಾವು ಕಾರ್ನ್ ಪಿಜ್ಜಾನ ಮಾಡೋಣ. ಕಾರ್ನ್ ಪಿಜ್ಜಾನ? ಹೌದು ವೆಣ್ಣಿಲ, ಆ ಗಿರಿ ನಾವು ಮಾಡುವಂತಹ ಮೈದಾ ಪಿಜ್ಜಾ ಆರೋಗ್ಯಕ್ಕೆ ಒಳ್ಳೇದಿಲ್ಲ ಅಂತ ಹೇಳಿದಾನೆ. ಅದರಿಂದ ನಾವು ಈ ಕಾರ್ನ್ ಅಲ್ಲಿ ಪಿಜ್ಜಾನ ಮಾಡಿ ಮಾರಾಟ ಮಾಡೋಣ, ನಮ್ಗೆ ಒಳ್ಳೆ ಲಾಭ ಕೂಡ ಬರುತ್ತೆ ಹಾಗೆ ಅಂತ ಹೇಳಿದ್ಲು. ಹೀಗೆ ಅತ್ತೆ ಆಲೋಚನೆಯಂತೆ ಅತ್ತೆ ಸೊಸೆ ಇಬ್ರು ಸೇರಿ ಕಾರ್ನ್ ಪಿಜ್ಜಾನ ಮಾಡಿ ಅದು ಹೆಲ್ತಿಗೆ ಒಳ್ಳೇದು ಅಂತ ತೋರಿಸಿದ್ರು. ಹೀಗೆ ತುಂಬಾ ಜನರು ಆ ಕಾರ್ನ್ ಫ್ಲೋರ್ ಪಿಜ್ಜಾನ ತಿನ್ಬೇಕು ಅಂತ ಬಂದ್ರು. ಹೀಗೆ ಅವರು ಮಾಡಿದ ಒಂದು ಸಣ್ಣ ಆಲೋಚನೆ ಅವರ ಹೋಟೆಲಿಗೆ ಮತ್ತೆ ಲಾಭ ಬರಲು ಆರಂಭಿಸಿತು. ಅಕ್ಕ, ಏನಕ್ಕ ಯಾವಾಗ ನೋಡಿದ್ರು ಏನಾದ್ರೂ ಒಂದ್ ಕೆಲ್ಸ ನೀವು ಮಾಡ್ತಾನೆ ಇರ್ತೀರಾ? ಇಷ್ಟೊಂದು ಕೆಲ್ಸ ಮಾಡ್ತೀರಲ್ವಾ, ನಿಮ್ಗೆ ಆಯಾಸ ಆಗಲ್ವಾ? ಹೀಗೆ ಒಂದೇ ಮನೆಯ ಸೊಸೆಯಂದಿರಾದ ಸ್ವಾತಿ ಪೂಜಾನ ನೋಡಿ ಕೇಳಿದ್ಲು. ಆಗ ಪೂಜಾ ನಗುತ್ತಾ, ನಮ್ಮ ಮನೆ ಕೆಲ್ಸ ನಾವು ಮಾಡ್ಲಿಕ್ಕೆ ಯಾಕಮ್ಮ ಆಯಾಸ ಆಗುತ್ತೆ? ನೀನು ಓದಿದೀಯಲ್ಲ, ಅದ್ರಿಂದ ನಿನ್ಗೆ ಈ ಕೆಲ್ಸ ಎಲ್ಲ ಮಾಡ್ಲಿಕ್ಕೆ ಕಷ್ಟ ಆಗಿರ್ಬೋದು, ಆದ್ರೆ ಈ ಕೆಲ್ಸ ನನ್ಗೆ ಅಭ್ಯಾಸ ಆಗಿದೆ. ಹಾಗೆ ಹೇಳಿ ಪೂಜಾ ಒಂದು ಕಡೆ ಇದ್ದ ಇಡುಗುಲನ್ನು ತೆಗೆದುಕೊಂಡು ಮನೆನ ಗುಡಿಸ್ತಾ ಇದ್ಲು. ಅದನ್ನು ನೋಡಿ ಸಣ್ಣ ಸೊಸೆಯಾದ ಸ್ವಾತಿ, ಅಯ್ಯೋ ಅಕ್ಕ, ಮತ್ತೆ ಆರಂಭ ಮಾಡ್ಬಿಟ್ರಾ? ಇವಾಗ ತಾನೇಕ್ಕ ಮನೆ ಗುಡಿಸಿದ್ದು, ಮತ್ತೆ ಯಾಕಕ್ಕ ಮನೆ ಗುಡಿಸ್ತಾ ಇದ್ದೀರಾ?
ಇಲ್ಲ ಸ್ವಾತಿ, ನಾವು ಇವಾಗ ತಾನೇ ಊಟ ಮಾಡಿದ್ದು. ಮನೆಯಲ್ಲಿ ಅಲ್ಲಲ್ಲಿ ಅನ್ನಗಳು ಚೆಲ್ಲಿದೆ. ಅನ್ನನ ಕಾಲಲ್ಲಿ ಮೆಟ್ಬಾರ್ದಲ್ವಾ, ಅದಕ್ಕೇನೆ ಮತ್ತೇನು ಗುಡಿಸ್ತಾ ಇದ್ದೀನಿ. ಅಕ್ಕ, ಹೀಗೆ ದಿನಕ್ಕೆ 10 ಸಲ ಗುಡಿಸ್ತಾನೆ ಇದ್ರೆ ಆಮೇಲೆ ನಿಮ್ ಸೊಂಟ ಏನಾಗೋದು? ನಿಲ್ಲಿ ಅಕ್ಕ, ನಿಮಗೋಸ್ಕರ ನಾನು ಒಂದು ವ್ಯಾಕ್ಯೂಮ್ ಕ್ಲೀನರ್ನ ಆರ್ಡರ್ ಮಾಡ್ತೀನಿ. ಹಾಗೆ ಹೇಳಿ ಸ್ವಾತಿ ಅವಳ ಫೋನನ್ನು ತೆಗೆದು ಮಿಷಿನ್ನ ಆರ್ಡರ್ ಮಾಡಿದ್ಲು. ಅದನ್ನು ನೋಡಿ, ವ್ಯಾಕ್ಯೂಮ್ ಕ್ಲೀನರಾ? ಹಾಗಂದ್ರೆ ಏನು ಸ್ವಾತಿ? ಇದುವರೆಗೂ ನಾನು ಅದನ್ನ ನೋಡ್ಲೂ ಇಲ್ಲ, ಅದ್ರ ಬಗ್ಗೆ ಕೇಳಲೂ ಇಲ್ಲ. ಅಕ್ಕ, ವ್ಯಾಕ್ಯೂಮ್ ಕ್ಲೀನರ್ ಅಂದ್ರೆ ನಾವು ಮನೆನ ಗುಡ್ಸೋದೇ ಬೇಡ, ಅದೇ ಧೂಳೆಲ್ಲ ಕ್ಲೀನ್ ಮಾಡುತ್ತೆ. ಯಾಕಮ್ಮ ಸ್ವಾತಿ ಸುಮ್ನ ಹಣನ ವ್ಯರ್ಥ ಮಾಡೋದು? ನಾನಿದ್ದೀನಲ್ವಾ. ಅಯ್ಯೋ ಅಕ್ಕ, ನಿಮ್ಗೆ ಕಷ್ಟ ಆಗ್ಬಾರ್ದು ಅಂತಾನೆ ನಾನು ಆರ್ಡರ್ ಮಾಡಿದ್ದು. ತಂಗಿ, ಈ ರೀತಿ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ನಾವು ಹಣನ ಖರ್ಚು ಮಾಡಿದ್ರೆ ಹೇಗೆ ನಾವು ಹಣನ ಕೂಡಿಡೋದು ಹೇಳು? ಅಯ್ಯೋ ಅಕ್ಕ, ಇವಾಗ ಟೆಕ್ನಾಲಜಿ ಎಲ್ಲ ಬೆಳೆದಿರೋದೇ ಈ ರೀತಿ ಮಿಷಿನ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ಕೆಲಸ ಮಾಡ್ಲಿಕ್ಕೇನೆ. ಇವಾಗ ನೀವಾಗಿದಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತೀರಾ? ನೀವು ಎಲ್ಲಿಯಾದ್ರೂ ಊರಿಗೋದ್ರೆ ಈ ಕೆಲ್ಸ ಎಲ್ಲ ನನ್ ತಲೆ ಮೇಲೆ ತಾನೆ ಬೀಳುತ್ತೆ. ಅದಕ್ಕೇನೆ ನಾನು ಇವಾಗ್ಲೇ ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ಇರ್ಬೇಕು ಅನ್ಕೊಂಡಿದ್ದೀನಿ. ನೀನು ಏನ್ ಬೇಕಾದ್ರೂ ಮಾಡ್ಕೋ ತಂಗಿ, ನಾನ್ ಮಾತ್ರ ಯಾವ ಮಿಷಿನ್ ಮೇಲೇನೂ ಆಧಾರ ಆಗೋದಿಲ್ಲ. ಹಾಗೆ ಹೇಳಿ ಪೂಜಾ ಅವಳ ಕೆಲಸವನ್ನು ಅವಳು ಮಾಡ್ತಾ ಇದ್ಲು. ಹೀಗೆ ಪೂಜಾ ಅನವಶ್ಯಕವಾಗಿ ಹಣವನ್ನು ವ್ಯರ್ಥ ಮಾಡದೆ ಹಣವನ್ನು ಕೂಡಿಡ್ತಾ ಇದ್ಲು. ಆದರೆ ಸ್ವಾತಿ ಹಾಗೆ ಅಲ್ಲ. ಯಾವ ಕೆಲಸವನ್ನು ಮಾಡ್ಲಿಕ್ಕೂ ಹಿಂದೆ ಮುಂದೆ ನೋಡ್ಕೊಂಡು ಆ ಕೆಲ್ಸಕ್ಕೋಸ್ಕರ ಹಣವನ್ನು ವ್ಯರ್ಥ ಮಾಡ್ತಿದ್ಲು. ಅದನ್ನೆಲ್ಲ ನೋಡ್ತಾ ಇದ್ದ ಅತ್ತೆಯಾದ ಸುಶೀಲಾ, ಏನೇ ಸ್ವಾತಿ, ಯಾಕೆ ಹೀಗೆ ಹಣವನ್ನು ವ್ಯರ್ಥ ಮಾಡ್ತಿದೀಯಾ? ಸ್ವಲ್ಪ ಮೈ ಬಗ್ಗಿಸಿ ಕೆಲಸ ಮಾಡಿದ್ರೆ ಏನಾಗುತ್ತೆ ಹೇಳು? ಬೆನ್ನು ಬಗ್ಗಿ ಕೆಲಸ ಮಾಡಿದ್ರೆ ಬೆನ್ನೆಲ್ಲ ನೋವಾಗುತ್ತೆ ಅತ್ತೆ. ನಾವ್ ಯಾಕತ್ತೆ ಹಣನ ಸಂಪಾದನೆ ಮಾಡ್ತೀವಿ? ನಮ್ಮ ಕೆಲ್ಸನ ಸುಲಭ ಮಾಡ್ಕೊಳಕ್ಕೆ ತಾನೆ. ನಿಮ್ಮ ಹಾಗೆ ಓದದವರಿಗೆ ಹೇಗತ್ತೆ ಈ ರೀತಿ ಟೆಕ್ನಾಲಜಿನ ಹೇಗೆ ಉಪಯೋಗ ಮಾಡ್ಕೊಳ್ಳೋದು ಅಂತ ಗೊತ್ತಾಗುತ್ತೆ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಅವಳನ್ನು ನೋಡಿ ಸುಶೀಲನಿಗೆ ಕೋಪ ಬಂತು. ಏನೋ ಅಪ್ಪ, ಈ ಕಾಲದ ಹೆಣ್ಮಕ್ಕಳನ್ನ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ. ಹಾಗೆ ಹೇಳಿ ಸುಶೀಲಾ ಅವಳ ಕೆಲಸವನ್ನು ಅವಳು ಮಾಡ್ತಾ ಇದ್ಲು. ಒಂದು ದಿನ ಪೂಜಾ ಅವಳ ತಾಯಿ ಮನೆಗೆ ಹೋಗ್ಬೇಕಾಗಿತ್ತು. ಅದರಿಂದ ಪೂಜಾ ಸ್ವಾತಿಯನ್ನು ನೋಡಿ, ಸ್ವಾತಿ, ನಾನು ನನ್ನ ತಾಯಿ ಮನೆಗೆ ಹೋಗ್ಬೇಕಾದ ಅವಶ್ಯಕತೆ ಇದೆ. ಅದರಿಂದ ಮನೆ ಎಲ್ಲ ಕೆಲಸವನ್ನು ನೀನೊಬ್ಳೇ ಮಾಡ್ಬೇಕಾಗುತ್ತೆ. ಸ್ವಲ್ಪ ಹುಷಾರಾಗಿ ಕೋಪ ಮಾಡ್ಕೊಳ್ದೆ ಎಲ್ಲ ಕೆಲಸವನ್ನು ಮಾಡು. ಹಾಗೆ ಅಂತ ತನ್ನ ಜೊತೆಗೆ ಹುಟ್ಟಿದ ತಂಗಿಗೆ ಬುದ್ಧಿ ಹೇಳುವ ಹಾಗೆ ಸ್ವಾತಿಗೆ ಬುದ್ಧಿ ಹೇಳಿದ್ಲು. ಅಯ್ಯೋ ಅಕ್ಕ, ಇದನ್ನೆಲ್ಲ ನೀವು ನನಗೆ ಹೇಳ್ಬಿಟ್ಟೆ ಹೋಗ್ಬೇಕಾ? ನನಗೆ ಗೊತ್ತಕ್ಕ ಯಾವ ಕೆಲ್ಸನ ಹೇಗೆ ಮಾಡ್ಬೇಕು ಅಂತ. ಯಾವ ಕೆಲ್ಸನ ಹೇಗೆ ಮಾಡೋದು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಕ್ಕ. ಹೀಗೆ ಸ್ವಾತಿ ತಾನು ಓದಿದ ಹುಡುಗಿ ಅಂತ ದಿಮಾಕಿನಿಂದ ಹೇಳಿದ್ಲು. ಆಗ ಪೂಜಾ, ವಿದ್ಯಾಭ್ಯಾಸದಿಂದ ನಾವು ಬುದ್ಧಿನ ಕಲಿಬಹುದು, ಆದ್ರೆ ಮನೆ ಕೆಲ್ಸ ಅಡುಗೆ ಕೆಲ್ಸನೆಲ್ಲ ಅದು ಹೇಳ್ಕೊಡೋದಿಲ್ಲ. ನಾವೇ ಆ ಕೆಲ್ಸನ ಕಲ್ತ್ಕೊಂಡು ಮಾಡ್ಬೇಕು ಸ್ವಾತಿ. ಹೀಗೆ ಸ್ವಾತಿಗೆ ಬುದ್ಧಿಯನ್ನು ಹೇಳಿ ಪೂಜಾ ಅವಳ ಮನೆಗೆ ಹೋದ್ಲು. ಹೀಗೆ ಮರುದಿನ ಸ್ವಾತಿ ಬೆಳಿಗ್ಗೆ ಬೇಗನೆ ಎದ್ದು ಅಡಿಗೆ ಮಾಡ್ಲಿಕ್ಕೆ ಬಂದ್ಲು. ಅಡುಗೆ ಮನೆಯಲ್ಲಿ ಪಾತ್ರೆಗಳೆಲ್ಲ ತುಂಬಾ ಸಿಂಕಲ್ಲಿ ತುಂಬಿತ್ತು. ಅದನ್ನು ನೋಡಿದ ಸ್ವಾತಿ, ಅಯ್ಯೋ ದೇವ್ರೆ, ಎಷ್ಟೊಂದು ಪಾತ್ರೆ ಇದೆ. ಇಷ್ಟೊಂದು ಪಾತ್ರೆನ ನಾನೇ ತೊಳೆದ್ರೆ ಆಮೇಲೆ ನನ್ನ ಕೈ ಏನಾಗೋದು? ಅಕ್ಕನಿಗಾದ್ರೂ ಅಡಿಗೆ ಕೆಲಸ ಮನೆ ಕೆಲಸ ಅಂತ ತುಂಬಾ ಇತ್ತು. ಅದ್ರಿಂದ ಅವರಿಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಆದ್ರೆ ನನ್ನಿಂದ ಆಗಲ್ಲಪ್ಪ. ಹೀಗೆ ಅವಾಗಿಂದ ಅವಾಗೆ ಪಾತ್ರೆ ತೊಳೆಯಲು ಸ್ವಾತಿ ಡಿಶ್ ವಾಶ್ ಅನ್ನು ತರಿಸಿದ್ಲು. ಹೀಗೆ ಡಿಶ್ ವಾಷರಲ್ಲಿ ಹಾಕಿದ ಕಾರಣ ಅದು ಪಾತ್ರೆನೆಲ್ಲ ತೊಳೆದು ಕೊಟ್ಟಿತ್ತು. ಅದರಿಂದ ಸ್ವಾತಿ ಗರ್ವದಿಂದ, ಅದಕ್ಕೇನೆ ಹೇಳೋದು ನನ್ನ ರೀತಿ ಓದಿರ್ಬೇಕು ಅಂತ. ಓದದೇ ಇರೋರು ಗಂಟೆಲಗಟ್ಟೆ ಸಮಯ ಉಪಯೋಗಿಸಿ ಕೆಲ್ಸನ ಮಾಡ್ತಾರೆ. ಇವಾಗ ಹೇಗೆ ಕೆಲ್ಸ ಮಾಡಿದೀನಿ ಅಂತ ನೋಡ್ಲಿ. ಹಾಗೆ ತನ್ನ ಬಗ್ಗೆ ತಾನೇ ಹೊಗಳ್ತಾ ಇದ್ಲು. ಪಾತ್ರೆಯನ್ನೆಲ್ಲ ತೊಳೆದು ಆಯ್ತು, ಇವಾಗ ಅಡಿಗೆ ಮಾಡ್ಬೇಕು. ಹಾಗೆ ಹೇಳಿ ತರಕಾರಿನ ಕಟ್ ಮಾಡ್ತಾ ಇದ್ಲು. ಹೀಗೆ 2 ಈರುಳ್ಳಿನ ಕಟ್ ಮಾಡುವಷ್ಟರಲ್ಲಿ ಕಣ್ಣಲ್ಲಿ ನೀರು ಸುರಿತಾ ಇತ್ತು. ಹಬ್ಬಾ, ಈ ಜನಗಳೆಲ್ಲ ಹೇಗೆ ಈರುಳ್ಳಿನ ಕಟ್ ಮಾಡ್ತಾರೋ ಏನೋ, ಕಣ್ಣಲ್ಲಿ ನೀರು ಸುರಿತಾ ಇದೆ. ಯಾಕೆ ಇಷ್ಟೊಂದು ಕಷ್ಟಪಟ್ಟು ನಾನು ಅಡ್ಗೆ ಮಾಡ್ಬೇಕು? ಫುಡ್ನ ಆರ್ಡರ್ ಮಾಡಿದ್ರೆ ಏನಾಗುತ್ತೆ? ಹಾಗೆ ಹೇಳಿ ಸ್ವಾತಿ ಫೋನಲ್ಲಿ ಅವಳಿಗೆ ಬೇಕಾದ ಫುಡ್ನ ಆರ್ಡರ್ ಮಾಡ್ತಾ ಇದ್ಲು. ಹೀಗೆ 10 ನಿಮಿಷದಲ್ಲೇ ಸ್ವಾತಿ ಆರ್ಡರ್ ಮಾಡಿದ ಫುಡ್ ಬಂತು. ಆಗ ಸುಶೀಲಮ್ಮ, ಏನಮ್ಮ ಸೊಸೆ, ಹೀಗೆ ಫುಡ್ನ ಹೊರಗಿಂದ ಆರ್ಡರ್ ಮಾಡಿ ತಿಂತ ಇದ್ದೀಯಲ್ವಾ? ಹೊರಗಿಂದ ಫುಡ್ ಆರ್ಡರ್ ಮಾಡಿ ತಿಂದ್ರೆ ಹಣನೂ ಖರ್ಚು, ಜೊತೆಗೆ ಆರೋಗ್ಯನೂ ಹಾಳಾಗುತ್ತೆ, ನಿಂಗೆ ಗೊತ್ತಿಲ್ವಾ? ಹೀಗೆ ಅತ್ತೆಯಾದ ಸುಶೀಲಾ ಸ್ವಾತಿಗೆ ಬುದ್ಧಿ ಹೇಳಲು ಪ್ರಯತ್ನ ಪಟ್ರು. ಆದ್ರೆ ಸ್ವಾತಿ ಮಾತ್ರ ತನ್ನ ಅತ್ತೆಯ ಮಾತನ್ನು ಕಿವಿಗೆ ಕೇಳಿಸಿಕೊಳ್ಳಲೇ ಇಲ್ಲ. ಅತ್ತೆ, ನಾನು ಯಾವ ರೀತಿ ಹೋಟೆಲಿಂದ ಆರ್ಡರ್ ಮಾಡಿದೆ ಅಂತ ಗೊತ್ತಾ? ನಾನು ಆರ್ಡರ್ ಮಾಡಿದ್ದು ದೊಡ್ಡ 5 ಸ್ಟಾರ್ ಹೋಟೆಲಿಂದ.
ಅಲ್ಲಿ ಎಲ್ಲ ಫುಡ್ಗಳು ಚೆನ್ನಾಗಿರುತ್ತೆ ಅಂತ ಎಲ್ರೂ ಹೇಳ್ತಾರೆ. ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲತ್ತೆ. ನಿಮ್ಗೆ ಬೇಕು ಅಂದ್ರೆ ಹೇಳಿ, ನಿಮ್ಗೂ ಕೂಡ ಹೊರಗಿಂದ ಆರ್ಡರ್ ಮಾಡ್ತೀನಿ. ಹೀಗೆ ಸುಶೀಲಮ್ಮನಿಗೆ ಹೇಳಿದ್ಲು. ಆಗ ಸುಶೀಲಮ್ಮ, ಬೇಡಮ್ಮ, ನನಗೆ ದೇವ್ರು ಕೊಟ್ಟ ಕೈಕಾಲು ಚೆನ್ನಾಗೇ ಇದೆ, ನಾನೇ ಅಡಿಗೆ ಮಾಡಿ ತಿಂತೀನಿ. ಹಾಗೆ ಹೇಳಿ ಅಡುಗೆ ಮನೆಗೆ ಹೋಗಿ ಅಡಿಗೆ ಮಾಡಲು ಆರಂಭಿಸಿದ್ರು. ಹೀಗೆ ಸಂಜೆ ಸಮಯದಲ್ಲಿ ಸುಶೀಲಮ್ಮ ಚಪಾತಿನ ಮಾಡ್ತಾ ಇರುವಾಗ ಅಲ್ಲಿ ಸ್ವಾತಿ ಬಂದ್ಲು. ಇನ್ನು ನೀವೆಲ್ಲ ಎಷ್ಟು ವರ್ಷ ಅಂತ ಅತ್ತೆ ಹೀಗೇನೆ ಚಪಾತಿ ಮಾಡ್ತೀರಾ? ನಿಮಗೆ ನಾನೊಂದು ರೋಟಿ ಮೇಕರ್ನ ತಂದ್ಕೊಡ್ತೀನಿ. ಇದ್ರಲ್ಲಿ ನೀವು ಹಿಟ್ಟನ್ನ ಉಂಡೆ ಮಾಡಿ ಹಾಕಿದ್ರೆ ಸಾಕು, ಅದೇ ಚಪಾತಿಗೆ ಲಟ್ಟಿಸಿ ಕೊಡುತ್ತೆ. ಹೀಗೆ ರೋಟಿ ಮೇಕರ್ ಅನ್ನು ತಂದುಕೊಟ್ಟು ಅದರ ಪ್ರಯೋಜನವನ್ನು ಹೇಳ್ತಾ ಇದ್ಲು. ಆಗ ಸುಶೀಲಮ್ಮ, ನನ್ನ ಕೈಕಾಲೆಲ್ಲ ಚೆನ್ನಾಗಿನೇ ಇದೆ, ಮತ್ತೆ ನಾನ್ ಯಾಕೆ ಈ ಮಿಷಿನಲ್ಲಿ ಚಪಾತಿನ ಹಾಕಿ ಮಾಡ್ಬೇಕು? ನನಗೆ ನಾನೇ ಮಾಡ್ಕೋತೀನಿ. ಹಾಗೆ ಹೇಳಿ ಸುಶೀಲಮ್ಮ ಅಲ್ಲಿಂದ ಹೊರಟೋದ್ರು. ಹೀಗೆ ಸ್ವಲ್ಪ ದಿನಗಳ ನಂತರ ಪೂಜಾ ಮನೆಗೆ ಬಂದು ನೋಡಿದಾಗ ಬಟ್ಟೆ ಒಗಿಲಿಕ್ಕೆ ವಾಷಿಂಗ್ ಮಿಷಿನ್, ಪಾತ್ರೆ ತೊಳಿಲಿಕ್ಕೆ ಡಿಶ್ ವಾಷರ್, ಚಪಾತಿ ಮಾಡ್ಲಿಕ್ಕೆ ಚಪಾತಿ ಮೇಕರ್ ಅಂತ ಎಲ್ಲಾ ಮಿಷಿನ್ಗಳು ಮನೆ ತುಂಬಿತ್ತು. ಅಯ್ಯೋ ದೇವ್ರೆ, ಇವಳಿಗೆ ಒಂದು 10 ದಿನ ಮನೆನ ಕೊಟ್ಟೋಗ್ಬಿಟ್ರೆ ಆಮೇಲೆ ಅಂಗಡಿಯಲ್ಲಿರುವ ಮಿಷಿನ್ ಎಲ್ಲ ಮನೆಯಲ್ಲೇ ಇರುತ್ತೆ. ಹೀಗೆ ಆಲೋಚನೆ ಮಾಡ್ತಾ ಇರುವಾಗ ಆವಾಗ್ಲೇ ಸ್ವಾತಿ ಪೂಜಾನ ನೋಡಿ, ಅಕ್ಕ ಯಾವಾಗ ಬಂದ್ರಿ? ನಾನ್ ನಿಮ್ಗೆ ಎಲ್ಲಾ ಕೆಲ್ಸಕ್ಕೂ ಒಂದು ಸೊಲ್ಯೂಷನ್ ನ ತಂದಿಟ್ಟಿದ್ದೀನಿ. ಒಂದೊಂದು ಮನೆ ಕೆಲ್ಸಕ್ಕೂ ನಾನು ನಿಮಗೋಸ್ಕರ ಒಂದೊಂದು ಮಿಷಿನ್ ಅನ್ನು ತಂದಿಟ್ಟಿದ್ದೀನಿ. ಹೀಗೆ ಸ್ವಾತಿ ತಾನು ಮಾಡಿದ ಕೆಲ್ಸದ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳಿದ್ಲು. ಆಗ ಸ್ವಾತಿ ನೀನಿನ್ನು ಬದ್ಲೇ ಆಗೋದಿಲ್ಲ. ನಿನ್ಗೆ ಆರೋಗ್ಯ ಅಂದ್ರೆ, ಹಣ ಅಂದ್ರೆ ಸ್ವಲ್ಪ ಕೂಡ ಜವಾಬ್ದಾರಿನೇ ಇಲ್ಲ. ನನಗೆ ಯಾಕಕ್ಕ ಭಯ? ಹೀಗೆ ನಿಮ್ಮ ಹಾಗೆ ದಿನವಿಡೀ ಕೆಲಸ ಮಾಡಿದ್ರೆ ತಾನೇ ಆರೋಗ್ಯ ಹಾಳಾಗಿ ಕಾಯಿಲೆ ಬರೋದು. ಹೀಗೆ ಹೆಮ್ಮೆಯಿಂದ ತಾನು ಮಾಡುವ ಕೆಲ್ಸದ ಬಗ್ಗೆ ಎಲ್ಲ ಹೇಳಿದ್ಲು. ಹೀಗೆ ಮಾತಾಡ್ತಾ ಇದ್ದಾಗನೇ ಸ್ವಾತಿ ತಲೆ ತಿರುಗಿ ಕೆಳಗೆ ಬಿದ್ಲು. ಪೂಜಾ ಮತ್ತು ಸುಶೀಲಮ್ಮ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೇರ್ಸಿದ್ರು. ಆಗ ಡಾಕ್ಟರ್ ಅವಳನ್ನು ಚೆಕ್ ಮಾಡಿ, ಅಮ್ಮ ಸ್ವಾತಿ, ನಿನ್ನ ನೋಡಿದ್ರೆ ಮನೆ ಕೆಲಸ ಎಲ್ಲ ನೀನೇ ಮಾಡುವ ಹಾಗೆ ಕಾಣಿಸ್ತಾ ಇದೆ, ಹೀಗೆ ತಮಾಷೆಗಾಗಿ ಹೇಳಿದ್ರು. ಆಗ ಸ್ವಾತಿ, ಸರ್ ಇಲ್ಲ ಸರ್, ಮನೇಲಿ ನಾನು ಕೆಲ್ಸನೇ ಮಾಡೋದಿಲ್ಲ. ಹೀಗೆ ಸ್ವಾತಿ ತಾನು ಮಾಡುವ ಕೆಲಸ ಹಾಗೂ ಮಿಷಿನ್ ಇಂದ ಆಗುವ ಉಪಯೋಗದ ಬಗ್ಗೆ ಡಾಕ್ಟರಿಗೆ ಹೇಳಿದ್ಲು. ಮಿಷಿನ್ ಮಾತ್ರ ಕೆಲಸ ಮಾಡಿದ್ರೆ ನೀನೇನಮ್ಮ ಮಾಡ್ತೀಯಾ? ಹೀಗೆ ಬೆಡ್ ಮೇಲೆ ಮಲ್ಕೊಂಡೇ ಇರ್ತೀಯಾ? ನೀನು ಮನೆ ಕೆಲಸ ಮಾಡದ ಕಾರಣ ನಿನ್ನ ಬಾಡಿಯಲ್ಲಿ ಎಷ್ಟು ಕೊಬ್ಬಿನಾಂಶ ಇದೆ ಅಂತ ಗೊತ್ತಾ? ನೀನು ಹೀಗೇನೆ ಕೆಲಸ ಮಾಡದಿದ್ರೆ ಒಂದಲ್ಲ ಒಂದಿನ ನಿನ್ಗೆ ಹಾರ್ಟ್ ಅಟ್ಯಾಕ್ ಬಂದು ಹೋಗ್ಬೋದು. ಇನ್ನು ಮುಂದೆ ಮನೆಯಲ್ಲಿರುವ ಮಿಷಿನ್ ಅನ್ನು ಯಾವುದು ಕೂಡ ಮುಟ್ಟದೆ ನಿಮ್ಮ ಕೆಲಸವನ್ನು ನೀವೇ ಕೈಯಾರೆ ಮಾಡಿ. ಅಲ್ಲಿ ನೋಡು, ನಿನ್ನ ಅಕ್ಕ ಮತ್ತು ಅತ್ತೆಯನ್ನು ನೋಡು, ಅವರ ದೇಹ ಎಷ್ಟು ಬಲವಾಗಿ ದೃಢವಾಗಿ ಇದೆ ಅಂತ. ಹೀಗೆ ಡಾಕ್ಟರ್ ಬುದ್ಧಿ ಹೇಳಿದ ಕಾರಣ ಅಂದಿನಿಂದ ಸ್ವಾತಿ ತನ್ನ ಮನೆ ಕೆಲಸ ಎಲ್ಲ ಕೆಲಸವನ್ನು ಅವಳೇ ಮಾಡ್ಕೊಂಡು ಸಂತೋಷವಾಗಿದ್ಲು.